ಗಾಯಕ ಸೋನು ನಿಗಮ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಗಾಯಕ ಸೋನು ನಿಗಮ್ ಒಬ್ಬ ಹುಚ್ಚ ಅಂತ ನನಗನ್ಸುತ್ತೆ. ತನ್ನ ಹುಚ್ಚುತನವನ್ನ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿದ್ದಾನೆ. ಕನ್ನಡ ಹಾಡಿ ಎಂದಿದ್ದಕ್ಕೆ ಆತ ಹಾಡಲ್ಲ ಅಂತ ಹೇಳ್ಬೋದಿತ್ತು. ಪಹಲ್ಗಾಮ್ ಘಟನೆಯನ್ನು ಯಾಕೆ ಲಿಂಕ್ ಮಾಡಿದ್ದು? ಅದರ ಉದ್ದೇಶ ಏನು? ಸೋನು ನಿಗಮನ್ನು ಪೊಲೀಸರು ಬಂಧಿಸಬೇಕು, ಬಂಧಿಸಿ ಕರೆತರಬೇಕು ಆತನನ್ನು ಅಂತ ನಾರಾಯಣಗೌಡ ಆಗ್ರಹಿಸಿದ್ದಾರೆ. ಬಂಧಿಸಿ ಕರ್ಕೊಂಬರ್ಬೇಕು. ಇನ್ನೊಂದು ದಿವಸ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡಿದವ್ರಿಗೆ ಉಳುಗಾಲ ಇಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಅವನು ಬಂಧಿಸಿ 4 ದಿವಸ ಜೈಲಿಗೆ ಕಳಿಸಿರೆ ಬಹುಶಃ ಆ ಹುಚ್ಚನಿಗೆ ಜೈಲು ಅನ್ನೋದು ಒಂದು ಪರಿವರ್ತನಾ ಕೇಂದ್ರ ಅಂತ ನಾನು ಭಾವಿಸಿದ್ದೀನಿ. ಅವನಿಗೆ ಆ ಜೈಲಿಗೆ ಹೋದ ಮೇಲೆ ಪರಿವರ್ತನೆ ಆಗ್ತಾನೆ, ಅವನಿಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪೊಲೀಸ್ ಯಾವುದೇ ಕಾರಣಕ್ಕೂ ಮುಲಾಜು ಕೊಡಬೇಡಿ. ಈ ಕೆಲಸವನ್ನು ಯಾರಾದರೂ ಶ್ರೀಸಾಮಾನ್ಯರು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತಿತ್ತಲ್ಲ, ಹಾಗೆ ಇವನಿಗೆ ಯಾವುದೇ ರಿಯಾಯಿತಿ ಕೊಡದಲೇ ಅವನು ಎಲ್ಲೇ ಇದ್ದರೂ ತಕ್ಷಣ ಬಂಧಿಸಿ ಕರೆತಂದು ಅವನ್ನ ಕೋರ್ಟಿನ ಕಟ್ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಹಾಗಾಗಿ ಅವನು ತಕ್ಷಣ ಬಂಧಿಸಬೇಕು. ಯಾಕೆಂದರೆ ತಾನು ಮಾಡಿದ್ದ ತಪ್ಪನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡು ಕ್ಷಮೆ ಯೋಚಿಸಿದರೆ ಪರವಾಗಿರಲಿಲ್ಲ. ಆದರೆ ಮತ್ತೆ ಒಂದು ವಿಡಿಯೋವನ್ನು ಬಿಡೋ ಮುಖಾಂತರ ಅವನ್ನ ಮಾತಾಡಿದ್ನ ಸಮರ್ಥನೆ ಮಾಡ್ಕೋತಾನೆ ಅಂದರೆ ಈ ಹುಚ್ಚನಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕಾಗತ್ತೆ. ಅದಕ್ಕೆ ಪೊಲೀಸ್ ಇಲಾಖೆ, ನಾನು ಗೃಹ ಇಲಾಖೆ ಹೇಳ್ತಿದ್ದೀನಿ, ಅವನಿಗೆ ಮುಲಾಜು ಕೊಡಬೇಡಿ. ನಿಮ್ಮ ಪೊಲೀಸ್ ನಿಯೋಗವನ್ನು ಅವನು ಎಲ್ಲೇ ಇದ್ದರೂ ಕಳಿಸಿ ಅವನಿಗೆ ಕೋಳ ಹಾಕಿ ಕರ್ಕೊಂಬನ್ನಿ. ಯಾಕೆಂದರೆ ಭಾಷೆ ಅನ್ನೋದು ನಮಗೆ ಅದೊಂದು ಭಾವನಾತ್ಮಕವಾದ ವಿಚಾರ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಉಳಿಬೇಕು ಅಂದರೆ ಅವನ್ನ ಬಂಧಿಸಬೇಕು. ಎರಡನೇದು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಸಭೆ ಮಾಡ್ತಾ ಇದೆ. ವಾಣಿಜ್ಯ ಮಂಡಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಅಡ್ಡಗೋಡೆ ಮೇಲೆ ದೀಪ ಇಕ್ಕೋ ಕೆಲಸ ಮಾಡಬೇಡಿ. ಕನ್ನಡದ ನಾಡು ನುಡಿ ವಿಚಾರ ಬಂದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಕಲಾವಿದರು ಇವ್ರು ಯಾರೂ ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿ ಕನ್ನಡ ಸಂದರ್ಭಕ್ಕಾದರೂ ವಾಣಿಜ್ಯ ಮಂಡಳಿ ಸರಿಯಾದಂಥ ತೀರ್ಮಾನ ತಗೋಬೇಕು. ಯಾವುದೇ ಕಾರಣಕ್ಕೂ ಕನ್ನಡ ನಿರ್ಮಾಪಕರಿಗೆ ಹೇಳಬೇಕು, ಇನ್ಮೇಲೆ ಯಾವುದೋ ಪರಭಾಷೆಯ ಇಂಥ ಹುಚ್ಚರನ್ನ ಕರೆದು ಆಡಿಸೋದು ಬಿಟ್ಟು ನಮ್ಮ ನಾಡಿನ ಮಕ್ಕಳು ಅಗಾಧವಾದಂಥ ಕಲಾವಿದರು ಕರ್ನಾಟಕದಲ್ಲಿ ಇವತ್ತಿದ್ದಾರೆ, ಅವ್ರ ಕೈಲಿ ಆಡಿಸ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.